ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯೋಗದಿಂದ ಬಂದಿದ್ದು ಶಾಶ್ವತ ಅಲ್ಲ, ಯೋಗ್ಯತೆಯಿಂದ ಬಂದಿದ್ದು ಶಾಶ್ವತ. ಯೋಗದಿಂದ ಗದ್ದುಗೆ ಏರಿದ ಅಯೋಗ್ಯರು ಯೋಗ್ಯತೆಯುಳ್ಳವರ ಮೇಲೆ ಸವಾರಿ ನಡೆಸುತ್ತಿದ್ದಾರೆ. ಯೋಗಕ್ಕೆ ಆಯುಷ್ಯವಿಲ್ಲ, ಯೋಗ್ಯತೆಗೆ ಸಾವಿಲ್ಲ. ಅದರಿಂದ ಯೋಗ್ಯತೆಯಿಂದ ಪಡ್ಕೋಬೇಕು. ಯಾವುದೇ ಪಡ್ಕೊಂಡ್ರು ಯೋಗ್ಯತೆಯಿಂದ ಪಡ್ಕೋಬೇಕು. ನಂದು ಯೋಗ ಇತ್ತು ಬಂತು ಅಂತ ಅಲ್ಲ, ಯೋಗ್ಯತೆಯಿಂದ ಪಡ್ಕೊಂಡಿದ್ದು ಯಾವತ್ತಿಗೂ ಶಾಶ್ವತ. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಶ್ರೀರಾಮನ ಅಕ್ಕ ಶಾಂತಳಾ ಕಥೆಯನ್ನು ತಿಳ್ಕೊಳ್ಳೋಣ. ರಾಮಾಯಣದಲ್ಲಿ ಶ್ರೀರಾಮನ ಅಕ್ಕ ಶಾಂತಳಾ ಕಥೆಯು ಬಹಳ ಕುತೂಹಲಕಾರಿ ಮತ್ತು ಮೌಲ್ಯಯುತವಾದದ್ದು. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಇವಳ ಉಲ್ಲೇಖವಿದ್ದು, ಇವಳು ದಶರಥ ಮಹಾರಾಜನ ಹಿರಿಯ ಮಗಳು. ಶಾಂತಳಾ ಜೀವನದ ಪ್ರಮುಖ ಘಟ್ಟಗಳು: ಜನನ ಮತ್ತು ದತ್ತು ಹೋದ ಸಂದರ್ಭ. ದಶರಥ ಮತ್ತು ಕೌಸಲ್ಯ ದಂಪತಿಗಳಾಗಿ ಮೊದಲು ಜನಿಸಿದವಳು ಶಾಂತ. ದಶರಥನ ಆಪ್ತ ಸ್ನೇಹಿತನಾದ ಅಂಗದೇಶದ ರಾಜ ರೋಮಪಾದ ಇವನನ್ನು ಲೋಮಪಾದ ಎಂದು ಕರೆಯುತ್ತಾರೆ. ರೋಮಪಾದನಿಗೆ ಮಕ್ಕಳಿರಲಿಲ್ಲ. ತನ್ನ ಸ್ನೇಹಿತನ ಮನಸ್ಸಿನ ನೋವನ್ನು ಅರಿತ ದಶರಥನು ತನ್ನ ಮಗಳಾದ ಶಾಂತಳಾನು ರೋಮಪಾದವಿಗೆ ದತ್ತು ನೀಡುತ್ತಾನೆ. ಹೀಗೆ ಶಾಂತ ಅಂಗದೇಶದ ರಾಜಕುಮಾರಿಯಾಗಿ ಬೆಳೆಯುತ್ತಾಳೆ. ಅಂಗದೇಶದ ಬರಗಾಲ ಮತ್ತು ಋಷ್ಯಶೃಂಗ ಮುನಿ. ಶಾಂತ ಅಂಗದೇಶದಲ್ಲಿದ್ದಾಗ ಒಮ್ಮೆ ಅಲ್ಲಿ ಭೀಕರ ಬರಗಾಲ ಉಂಟಾಗುತ್ತದೆ. ಮಳೆ ಇಲ್ಲದೆ ಜನರು ಕಷ್ಟಪಡುತ್ತಿರುತ್ತಾರೆ. ಇದಕ್ಕೆ ಪರಿಹಾರವಾಗಿ ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದ ಋಷ್ಯಶೃಂಗ ಎಂಬ ಮಹಾಮುನಿಯನ್ನು ದೇಶಕ್ಕೆ ಕರೆತಂದರೆ ಮಳೆಯಾಗುತ್ತದೆ ಎಂದು ವಿದ್ವಾಂಸರು ಸಲಹೆ ನೀಡುತ್ತಾರೆ. ಋಷ್ಯಶೃಂಗ ಮುನಿಯು ಕಾಡಿನಲ್ಲಿ ತನ್ನ ತಂದೆ ವಿಭಾಂಡಕ ಮುನಿಯು ಆಶ್ರಮದಲ್ಲಿ ಬೆಳೆದವನು. ಅವನು ಹೊರಗಿನ ಪ್ರಪಂಚವನ್ನೇ ನೋಡಿರುವುದಿಲ್ಲ. ಅವನು ಕರೆತಿರುವ ಜವಾಬ್ದಾರಿಯನ್ನು ಶಾಂತ ವಹಿಸಿಕೊಳ್ಳುತ್ತಾಳೆ. ಅವಳ ಭಕ್ತಿ ಮತ್ತು ಸೌಜನ್ಯಕ್ಕೆ ಮೆಚ್ಚಿದ ಋಷ್ಯಶೃಂಗರು ಅಂಗದೇಶಕ್ಕೆ ಬರುತ್ತಾರೆ. ಅವರು ಕಾಲಿಟ್ಟ ಕೂಡಲೇ ರಾಜ್ಯದಲ್ಲಿ ಭಾರೀ ಮಳೆಯಾಗಿ ಸುಭಿಕ್ಷ ಉಂಟಾಗುತ್ತದೆ. ಋಷ್ಯಶೃಂಗ ಮುನಿಯ ಮಹಿಮೆಯನ್ನು ಕಂಡು ಸಂತೋಷಗೊಂಡ ರೋಮಪಾದ ರಾಜನು ತನ್ನ ಸಾಕುಮಗಳಾದ ಶಾಂತಳನ್ನು ಅವರಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ಶಾಂತ ಒಬ್ಬ ರಾಜಕುಮಾರಿಯಾಗಿದ್ದರು. ಮುನಿಯನ್ನು ಮದುವೆಯಾಗಿ ಕಾಡಿನ ಆಶ್ರಮದಲ್ಲಿ ಸರಳ ಜೀವನವನ್ನು ನಡೆಸುತ್ತಾಳೆ. ಆತ ಅಯೋಧ್ಯೆಯಲ್ಲಿ ದಶರಥ ಸಂತಾನವಿರುವುದಿಲ್ಲ. ಆಗ ವಸಿಷ್ಠ ಮಹರ್ಷಿಗಳು ಸಲಹೆಯಂತೆ ದಶರಥನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ನಿರ್ಧರಿಸುತ್ತಾನೆ. ಈ ಯಾಗವನ್ನು ನಡೆಸಿಕೊಳ್ಳಲು ಅತ್ಯಂತ ಪವಿತ್ರರಾದ ಋಷ್ಯಶೃಂಗ ಮುನಿಯೇ ಬರಬೇಕೆಂದು ನಿರ್ಧರಿಸಲಾಗುತ್ತದೆ. ದಶರಥನು ಅಂಗದೇಶಕ್ಕೆ ಹೋಗಿ ತನ್ನ ಮಗಳು ಶಾಂತ ಮತ್ತು ಅಳಿಯ ಋಷ್ಯಶೃಂಗನನ್ನು ಅಯೋಧ್ಯೆಗೆ ಗಮನಿಸುತ್ತಾರೆ. ಶಾಂತಾಳ ಸಮ್ಮುಖದಲ್ಲಿ ಋಷ್ಯಶೃಂಗ ಮುನಿಯು ಈ ಮಹಾಯಾಗವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡುತ್ತಾರೆ. ಈ ಯಾಗದ ಫಲವಾಗಿಯೇ ದಶರಥನಿಗೆ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಪುತ್ರರಾಗಿ ಜನಿಸುತ್ತಾರೆ. ಶಾಂತಾಳ ತ್ಯಾಗ ಮತ್ತು ಅವಳ ಪತಿಯ ತಪೋಶಕ್ತಿಯಿಂದಾಗಿ ಅಯೋಧ್ಯೆಯಲ್ಲಿ ವಂಶೋದ್ಧಾರವಾಯಿತು ಎಂಬುದು ಪುರಾಣದ ಸಾರ. ಇಂದಿಗೂ ಹಿಮಾಚಲ ಪ್ರದೇಶದ ಕುಲ್ಲು ಜಿಲ್ಲೆಯ ಶೃಂಗಿ ಋಷಿ ದೇವಾಲಯದಲ್ಲಿ ಶಾಂತ ಮತ್ತು ಋಷ್ಯಶೃಂಗ ಮುನಿಯನ್ನು ಒಟ್ಟಾಗಿ ಪೂಜಿಸಲಾಗುತ್ತದೆ. ಒಂದು ವಿಶೇಷ ಮಾಹಿತಿ: ರಾಮನ ಅಕ್ಕಳ ಬಗ್ಗೆ ರಾಮಾಯಣದ ಕೆಲವು ಆವೃತ್ತಿಗಳಲ್ಲಿ ಹೆಚ್ಚಿನ ವಿವರಗಳಿಲ್ಲದಿದ್ದರೂ ದಕ್ಷಿಣ ಭಾರತದ ಜಾನಪದ ಕಥೆಗಳಲ್ಲಿ ಮತ್ತು ಆಧ್ಯಾತ್ಮಿಕ ರಾಮಾಯಣದಲ್ಲಿ ಅವಳ ಪಾತ್ರಕ್ಕೆ ಬಹಳ ಮಹತ್ವ ನೀಡಲಾಗಿದೆ. ಇದು ವಾಟ್ಸಪ್ ಕೃಪೆ ಸುಶ್ರೀಜಾ ಅಂತ ವಾಟ್ಸಪ್ಪಲ್ಲಿ ಇದ್ದಾರೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅವರು ನಿಜವಾಗ್ಲೂ ನಾವು ತಿಳ್ಕೋಬೇಕಾದ್ದು ಇವನ್ನೆಲ್ಲ ನಾವು ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮದಲ್ಲಿ ಏನೇನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಾವು ಯಾರೇ ಇದಾಗಲಿ ನಾವು ತಿಳ್ಕೋಬೇಕು. ನಾವು ತಿಳ್ಕೊಂಡಾಗ ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಬೋದು, ಗೊತ್ತಾಯ್ತಾ? ಅದರಿಂದ ನಾವು ನಮ್ಮ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಯಾವಾಗಲೂ ಬೆಲೆ ಕೊಡೋಣ. ನಾವು ಇಂದಿನ ಒಂದು ಪುರಾಣದ ಕಥೆಗಳನ್ನೆಲ್ಲ ಎಲ್ಲ ತಿಳ್ಕೊಳ್ಳೋಣ. ನಮಗೆ ಗೊತ್ತಾಯ್ತಾ, ಎಷ್ಟು ಹಿಂದೋರು ಹೇಳಿರೋದು ಯಾವುದೂ ಸುಳ್ಳಲ್ಲ, ಗೊತ್ತಾಯ್ತಾ? ಎಲ್ಲನೂ ಅವರ ತಪಶಕ್ತಿಯಿಂದ ಅವರವರು ಮಾಡ್ಕೊತಿದ್ದಾರೆ. ಇವಾಗ ದಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 10/4/2026 ಶುಕ್ರವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ಕೃಷ್ಣಪಕ್ಷ, ತಿಥಿ ಅಷ್ಟಮಿ, ರಾತ್ರಿ 7:17, ನಕ್ಷತ್ರ ಪೂರ್ವಾಷಾಢ, ಬೆಳಿಗ್ಗೆ 8:10, ಮಳೆ ರೇವತಿ 4ನೇ ಪಾದ, ರಾಹುಕಾಲ 10:52 12:25, ಗುಳಿಕಾಲ 7:46 9:19, ಯಮಗಂಡ ಕಾಲ 3:30 5:03. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸಿಕೊಂಡು ಮಾಡಿರಬೇಕು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.